ಎಸ್ ಜಾನಕಿ ಅವರು ಕಳೆದ 2 ವರ್ಷಗಳಿಂದಲೂ ಕೂಡ ತಮ್ಮ ಅಂತಿಮ ದಿನಗಳನ್ನು ಅವರ ಅಭಿಮಾನಿ ಮನೆಯಲ್ಲಿ ಅಂದರೆ ನವೀನ್ ಅವರ ಮನೆಯಲ್ಲಿ ಕಳೆದಿರುವಂಥದ್ದು. ಇದು ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ನವೀನ್ ಅವರು ನಮ್ಮೊಟ್ಟಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, 2 ವರ್ಷದಿಂದ ನಿಮ್ಮೊಟ್ಟಿಗೆ ಇದ್ದರು, ಏನೇನೆಲ್ಲ ವಿಚಾರಗಳನ್ನ ಮಾತಾಡ್ತಾ ಇದ್ರು, ಹೇಗೆ ಇಲ್ಲಿ ನೋಡ್ಕೊಳ್ತೀರಿ ಸರ್ ಅವ್ರನ್ನ? ಸರ್, ಅದು ನನ್ನ ಮನೆ ಅಲ್ಲ, ಅದು ನನ್ನ ಫ್ರೆಂಡು ಗೆಸ್ಟ್ ಹೌಸ್. ಅದು ಫರ್ ಡೇಗೆ ಆ ಥರ ಇದು ಮಾಡ್ತಿದ್ದೆ. ಅಮ್ಮಂಗೋಸ್ಕರ ಅವರು 1 ವರ್ಷ 2 ವರ್ಷ ಫಸ್ಟ್ ಬಂದಿದ್ದು 2 ತಿಂಗಳು 3 ತಿಂಗಳು ಅಂತ ಅವ್ರಿಗೆಲ್ಲ ಅಡ್ಜಸ್ಟ್ ಆಗಿ ಒಂದು ಅಮ್ಮವ್ರ ಮಗ ಒಂದು ಸ್ವಲ್ಪ ಹುಷಾರು ತಪ್ಪಿದಾಗ ಸುಮಾರು 1 ವರ್ಷ ಅಲ್ಲೇ ಕಂಟಿನ್ಯೂ ಆಗಿ ಅಲ್ಲೇ ಇದ್ರು ಸರ್. ಈಗ 2 ವರ್ಷ ರನ್ನಿಂಗ್. ಈಗ ಅಣ್ಣ ಹೋದ್ಮೇಲೆ ಅದೇ ಮನೇಲಿ ಅಮ್ಮ ಇರ್ತಾಯಿದ್ದು. ಅದು ನನ್ನ ಸ್ನೇಹಿತರ ಮನೆ ಸರ್. ಅದು ಅಲ್ಲಿ ಎದುರುಗಡೆನೇ ನನ್ನ ಶೋರೂಮ್ ಇರೋದು. ವಾಕಬಲ್ ಡಿಸ್ಟೆನ್ಸ್, ಒಂದು 50 ಮೀಟ್ರ್ ಇರ್ಬೋದು ಅಷ್ಟೇ. ನಿಮ್ಮವರ ಪರಿಚಯ ಯಾವಾಗಿಂದ ಇತ್ತು ಮತ್ತು ಒಡನಾಟಗಳು ಹೇಗಿತ್ತು ಸರ್? ನನಗೆ 13 ವರ್ಷ ಆಗಿದ್ದಾಗಿನ ಅವ್ರ ಫ್ಯಾನ್ ಸರ್ ನಾನು. ನಿಮಗೆ ಯಾವಾಗಿಂದ ಅವ್ರು ನೇರವಾಗಿ ಪರಿಚಯ ಆಗಿದಂಥದ್ದು, ತದನಂತರ ಮೈಸೂರಿಗೆ ಬಂದಂಥದ್ದು ಯಾವಾಗ ಅಂತ? ನಾನು 1997 ಫಸ್ಟ್ ನಾನು ನೋಡಿದ್ದು. ಹೋಗಲೇಬೇಕು ಅಂತ ಕಷ್ಟಪಟ್ಟು ಅವ್ರನ್ನ ಮೀಟ್ ಮಾಡಿದ್ದು. ಅದಾದಮೇಲೆ 1990 ತುಂಬ ಕ್ಲೋಸ್ ಅಂದರೆ ನಾನು ಯಾವಾಗಲೂ ರೆಗ್ಯುಲರಾಗಿ ಫೋನ್ ಮಾಡುವೆ, ಆ ಥರ ಸರ್. ಅಂದರೆ ಮೈಸೂರಿನಿಂದ ಭಾಳ ಇಷ್ಟಪಡ್ತಾಯಿದ್ರು. ಏನು ಹೇಳ್ತೀರಿ ಸರ್ ಮೈಸೂರು ಬಗ್ಗೆ? ಸಾಕಷ್ಟು ಅವ್ರಿಗೆ ಮೈಸೂರು ಹೈದರಾಬಾದ್ ಎಲ್ಲ ಒಂದೇ. ಏನಕ್ಕೆ ಅಂತ ಅಂದರೆ ನಾವು ರೂಮ್ ಬಿಟ್ಟು ಜಾಸ್ತಿ ಎಲ್ಲರೂ ಹೊರಗಡೆ ಹೋಗ್ತಾಯಿಲ್ಲ. ಮೈಸೂರು ಅಂದರೆ ಏನಕ್ಕೆ ಅಂದರೆ ನಾವು ಒಂದು 5-6 ಜನ ಇದ್ದು, ನಿಮಗೋಸ್ಕರ ನಾನು ಮೈಸೂರಿಗೆ ಇಷ್ಟಪಡ್ತೀನಿ ಅಂತ ನಮ್ಮ ಮೈಸೂರು ಅಂದರೆ ನೀವುಗಳು ನನ್ನ ಪ್ರಾಣ ಅಂತ ಹೇಳೋರು. ಕೊನೆ ದಿನಗಳಲ್ಲಿ ಅವರ ದಿನಗಳು ಕಳೆದಂಥ ದಿನಗಳೆಲ್ಲ ಹೇಗಿತ್ತು ಸರ್ ಅಂತೇಳಿ? ಅವರು ನಾರ್ಮಲಾಗಿ ಮೊದಲೆಲ್ಲ ಇದ್ಬೇಕಾದ್ರೆ ಅವರು ನಾರ್ಮಲಾಗಿ ಇದ್ದರೆ ಲಾಸ್ಟ್ ವೀಕ್ ಅವ್ರ ಅಕ್ಕನ ಮಗಳ ಮನೆಗೆ ಒಂದು 10 ಡೇಸ್ ಮಂಗ್ಳೂರಿಗೆ ಹೋಗ್ಬಿಟ್ಟು ಬಂದರು. ಅಲ್ಲಿಂದ ಬಂದಾಗ 2 ದಿವಸ ಚೆನ್ನಾಗಿದ್ಮೇಲೆ ವೈರಲ್ ಫೀವರ್ ಬಂದಿತ್ತು. ಅದಾದಮೇಲೆ ಕಾಲೊಂದು ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಅದೆಲ್ಲ ಡಾಕ್ಟ್ರು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ, ಮನೇಲೇ ತಗೋತಾಯಿದ್ರು. ಅವ್ರ ಹಾಸ್ಪಿಟ್ಲ್ ಅಂದರೆ ಸ್ವಲ್ಪ ಭಯ ಇತ್ತು. ಚೆನ್ನಾಗೇ ಇದ್ರು ಸರ್ ಅವರು. ನೀವು ಅವ್ರ ಜೊತೆಗೆ ಸಾಕಷ್ಟು ಸಮಯಗಳನ್ನ ಕಳೆದಿರಿ, ಮಾತಾಡ್ತಾ ಇದ್ರು, ಏನೆಲ್ಲ ಹಂಚ್ಕೊಳ್ತಾ ಇರೋ ಸತ್ತ ಮಟ್ಟಿಗೆ ಅಂತೇಳಿ? ಅದೇ ಜಾಸ್ತಿ ಅಂದರೆ ಸಾಂಗ್ಸ್ ಬಗ್ಗೆನೇ ಸರ್. ಸಾಂಗ್ಸ್ ಬಗ್ಗೆನೇ ಅವ್ರದ್ದು ಎಷ್ಟು ಸಾವಿರ ಸಾಂಗ್ಸ್ ಇದೆಯಲ್ಲ, ಆ ಸಾಂಗು ಈ ಸಾಂಗು. ಆಮೇಲೆ ಅವ್ರ ಮಗ ತಿರೋದ್ರಿಂದ ನಾನು ಅವ್ರದ್ದು ಟ್ರಿಬ್ಯೂಟ್ ಮಾಡೋದು ಅಂತ ಪ್ಲ್ಯಾನ್ ಇತ್ತು. ಅದು ಡಿಸೆಂಬರ್ 5ನೇ ತಾರೀಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ. ಇದರಲ್ಲಿ ಓಪನ್ ಇರೋ ಥಿಯೇಟ್ರಲ್ಲಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾಯಿದ್ದೆ ಸರ್. ಅದು ಆ ಪ್ರೋಗ್ರಾಮ್ಗೆ ಇಡೀ ಸೌತ್ ಇಂಡಿಯಾ ಎಲ್ಲ ದೊಡ್ಡ ಸಿಂಗರೆಲ್ಲ ಬರ್ತೀನಿ ಅಂತ ಡೇಟ್ ಕೊಟ್ಟಿದ್ರು ಸರ್. ಚಿತ್ರಮಾಗಿ, ಮನು ಸರ್ ಎಲ್ಲರೂ. ಅಂದರೆ ಅವರ ಅವ್ರ ಮಗ ತೀರ್ಕೊಂಡ ನಂತರವಾಗಿ ಅವರ ಮನಸ್ಥಿತಿ ಮತ್ತು ಆರೋಗ್ಯ ಸ್ಥಿತಿ ಹೇಗಿತ್ತು ಸರ್? ಅದೊಂದು ಸ್ವಲ್ಪ ಕುಗ್ಗೋಗ್ಬಿಟ್ಟಿದ್ರು. ಅವರ ಅಣ್ಣನಲ್ಲಿ ನಾವು 5-6 ಜನ ಇದ್ವಲ್ಲ, ಅವರೆಲ್ಲ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋ ಸರ್. ನೀವೆಲ್ಲ ಇದ್ದೀರಾ ಅಂತ ಒಂದು ಧೈರ್ಯ ಬಿಟ್ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾ ಇರೋದು. ಇವತ್ತಿನ ಕಾರ್ಯದ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದು ಸರ್? ಇಲ್ಲಿ 3 o'clock ಗಂಟೆ ಇಲ್ಲಿರ್ತೇವೆ. ಆಫ್ಟರ್ 3 ಆದಮೇಲೆ ನಮ್ಮ ತೋಟಕ್ಕೆ ತಗೊಂಡೋಗಿ ಕಮಿಷನ್ ಎಲ್ಲ ಅಲ್ಲಿ ಮಾಡಬೇಕಂತ. ಇದಿಷ್ಟು ಅವರ ಕೇರ್ ಟೇಕರ್ ಅಂತ ನವೀನ್ ಅವರ ಮಾತಾಗಿರ್ತಿತ್ತು. ಅಂದರೆ ಸಾಕಷ್ಟು ಒಡನಾಟವನ್ನು ಇತ್ತು ಮತ್ತು ನಮ್ಮೊಟ್ಟಿಗೆ ಕೂಡ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಹಾಡಿನ ಬಗ್ಗೆ ಕೂಡ ಹೆಚ್ಚಾಗಿ ಮಾತನಾಡ್ತಾಯಿದ್ರು. ಅವ್ರನ್ನ ಆಗಲಿರೋದು ತುಂಬ ನೋವಾಗ್ತಾ ಇದೆ. ಅವರನ್ನು ಮೈಸೂರಿನಲ್ಲೇ ಕೂಡ ಅವ್ರನ್ನ ಅಂತ್ಯಕ್ರಿಯೆಯನ್ನು ಮಾಡ್ತೀವಿ ಅಂತೇಳಿ ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮೈಸೂರು.